ದಿನಗಳಿಂದ ಆ ಮನೆಯ ಬಾಗಿಲು ಲಾಕ್ ಆಗಿತ್ತು. ಏರಿಯಾದಲ್ಲಿ ಕೆಟ್ಟ ದುರ್ವಾಸನೆ ಬರ್ತಿತ್ತು. ಮನೆ ಬಾಗಿಲು ಒಡೆದು ಒಳಗಡೆ ಹೋದಾಗ ಅಲ್ಲಿನ ದೃಶ್ಯ ಬೆಚ್ಚಿ ಬೀಳಿಸಿದೆ. ಈ ಘನಘೋರ ಘಟನೆ ಸಿಲಿಕಾನ್ ಸಿಟಿ ಜನರಲ್ಲಿ ಆತಂಕ ಸೃಷ್ಟಿ ಮಾಡಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಭಯಾನಕ ಕೊಲೆಗೆ ಬೆಚ್ಚಿ ಬಿತ್ತು ಬೆಂಗಳೂರು. ಫ್ರಿಡ್ಜ್ನಲ್ಲಿತ್ತು ಮಹಿಳೆಯ ದೇಹದ 60 ಪೀಸ್. ಕ್ರೌರ್ಯ, ಭೀಭತ್ಸ, ರಕ್ಕಸತನ, ಘನಘೋರ, ಅಕ್ಷರಶಃ ಎದೆ ನಡುಗಿಸುವ ಭರ್ಬರ ಕೊಲೆ ಇದು. ದೆಹಲಿಯ ಶ್ರದ್ಧಾ ವಾಲ್ಕರ್ ಹತ್ಯೆಗಿಂತಲೂ ಭೀಕರವಾಗಿದೆ. ಇದು ಸಿಲಿಕಾನ್ ಸಿಟಿ ಜನರನ್ನ ಬೆಚ್ಚಿ ಬೀಳಿಸಿದೆ. 26 ವರ್ಷದ ಮಹಾಲಕ್ಷ್ಮಿಯನ್ನ ಕೊಂದು ದೇಹವನ್ನ ಪೀಸ್ ಪೀಸ್ ಮಾಡಿ ಫ್ರಿಡ್ಜ್ನಲ್ಲಿ ತುರುಕಿ ಹಂತಕ ವಿಕೃತಿ ಮೆರೆದಿದ್ದಾನೆ. ಬೆಂಗಳೂರಿನ ವಯಾಲಿಕಾವಲ್ನ ಮುನೇಶ್ವರ ಬ್ಲಾಕ್ನ 4ನೇ ಕ್ರಾಸ್ನಲ್ಲಿ ಈ ಘನಘೋರ ದುರಂತ ನಡೆದಿದೆ. ಮಹಾಲಕ್ಷ್ಮಿ ಅನ್ನೋ ವಿವಾಹಿತೆ ಮಹಿಳೆಯನ್ನ ಕೀಚಕನೊಬ್ಬ 19 ದಿನದ ಹಿಂದೆಯೇ ನೆತ್ತರು ಹರಿಸಿದ್ದಾನೆ. ಕೊಂದು ಮೃತದೇಹವನ್ನ 60 ಪೀಸ್ ಮಾಡಿ ಫ್ರಿಡ್ಜ್ನಲ್ಲಿಟ್ಟು ದುರುಳ ಎಸ್ಕೇಪ್ ಆಗಿದ್ದಾನೆ. ಕೈಕಾಲು ಇನ್ನೂ ನಡುಗ್ತಾ ಇದೆ ಮೇಡಮ್. ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ ಮೇಡಮ್. ಎಲ್ಲಿಂದ ಎಲ್ಲಿಗೆ ಹೋದ್ರೂ ಹೆಣ್ಮಕ್ಳಿಗೆ ಸೇಫ್ಟಿನೇ ಇಲ್ಲ. ಯಾರು ತಪ್ಪು ಏನು ನಮಗೇನು ಗೊತ್ತಿಲ್ಲ, ಬಟ್ ಹೆಣ್ಮಕ್ಳಿಗೆ ಸೇಫ್ಟಿನೇ ಇಲ್ಲ. ಹುಡುಗಿ ತಪ್ಪ ಇಲ್ಲ ಮಾಡಿದವ್ರ ತಪ್ಪ ನಮ್ಗೆ ಗೊತ್ತಿಲ್ಲ, ಬಟ್ ಬೇಜಾರಾಗುತ್ತೆ. ಮಹಿಳೆ ದೇಹವನ್ನ ಕತ್ತರಿಸಿದ ಕೊಲೆಗಾರ ಮೃತದೇಹದ ದುರ್ವಾಸನೆ ಬಾರದಂತೆ ಫ್ರಿಡ್ಜ್ನಲ್ಲಿಟ್ಟಿದ್ದ. ಕೆಲ ದಿನದ ಬಳಿಕ ಅಕ್ಕಪಕ್ಕದ ಮನೆಯವರಿಗೆ ದುರ್ವಾಸನೆ ಬಂದು ಬಾಗಿಲು ಬಡಿದಾಗ ಪ್ರಕರಣ ಬೆಳಕಿಗೆ ಬಂದಿದೆ. ಗಂಡಸರ್ದ ಹೆಂಗಸರ್ದ ತಪ್ಪಂತ ನಮಗೆ ಗೊತ್ತಿಲ್ಲ. ಒಟ್ನಲ್ಲಿ ಆ ಹುಡುಗಿ 9:30 ಕೆಲ್ಸಕ್ಕೆ ಹೋಗೋಳು, ನೈಟ್ 9:30 10 ಗಂಟೆಗೆ ಬರೋಳು. ನೋಡಿದ್ವಿ ನಾವು 3ನೇ ಮನೆಯೇ. ಅಂದರೆ ಅವಳು ಯಾರ ಹತ್ರ ಅಷ್ಟು ಮಾತಾಡ್ತಾ ಇರಲಿಲ್ಲ, ಒಬ್ಬಳೇ ಇರೋಳು. ಮಾಸ್ಕ್ ಹಾಕೊಂಡಿರೋರು. ಬೆಳಗ್ಗೆ 9:30 ಹೋಗೋರು, ನೈಟ್ 9:30 10 ಗಂಟೆಗೆ ಬರೋರು. ಮಹಿಳೆ ದೇಹದ ತುಂಡುಗಳು ಮರಣೋತ್ತರ ಪರೀಕ್ಷೆಗೆ. ಕೊಲೆ ಬಳಿಕ ಹಂತಕ ಫ್ರಿಡ್ಜ್ನಲ್ಲಿ ಮಹಿಳೆಯ ದೇಹವನ್ನ ಉಲ್ಟಾ ಜೋಡಿಸಿಟ್ಟಿದ್ದ. ಫ್ರಿಡ್ಜ್ನ ತಳಭಾಗದಲ್ಲಿ ತಲೆ, ಮೇಲ್ಭಾಗದಲ್ಲಿ ಕೈ ಕಾಲು ಇಟ್ಟಿದ್ದಂತೆ. ಸದ್ಯ ಮೃತದೇಹದ ಎಲ್ಲಾ ಪೀಸ್ಗಳನ್ನ ಮರಣೋತ್ತರ ಪರೀಕ್ಷೆಗಾಗಿ ಬೋರಿಂಗ್ ಆಸ್ಪತ್ರೆಗೆ ಕಳುಹಿಸಲಾಗಿದೆ. ಮಹಾಲಕ್ಷ್ಮಿ ಜೀವಕ್ಕೆ ಮುಳುವಾಗಿದ್ದೇನು? ಕಳೆದ 1 ವರ್ಷದಿಂದ ಗಂಡನಿಂದ ಮೇಲ್ಪಟ್ಟಿದ್ದಂತಹ ಮಹಾಲಕ್ಷ್ಮಿ ವಯಾಲಿಕಾವಲ್ನಲ್ಲಿ ಅಣ್ಣನ ಜೊತೆಗೆ ವಾಸ ಮಾಡ್ತಾ ಇದ್ಲು. ಆದ್ರೆ ಇತ್ತೀಚೆಗೆ ಅಣ್ಣನನ್ನ ಮನೆಯಿಂದ ಓಡಿಸಿದ್ದಳಂತೆ. ಕಳೆದ ತಿಂಗಳು ಮನೆಯಿಂದ ಆಚೆ ಹೋಗಿದ್ದ ಅಣ್ಣ ಅತ್ತಿಗೆ ವರ್ತೂರಲ್ಲಿ ವಾಸ ಮಾಡ್ತಾ ಇದ್ರು. ಅಣ್ಣ ಅತ್ತಿಗೆ ಮನೆ ಬಿಟ್ಟು ಹೋದ ಬಳಿಕ ಮಹಾಲಕ್ಷ್ಮಿ ಒಬ್ಬಂಟಿಯಾಗೇ ಇದ್ದಳು. ಹೀಗಾಗಿ ಒಂಟಿಯಾಗಿ ಇದ್ದಾಗಲೇ ಈ ಕೊಲೆ ನಡೆದಿರುವ ಶಂಕೆ ವ್ಯಕ್ತವಾಗಿದೆ. ಕೊಲೆಯಾದ ಮಹಿಳೆ ಇನ್ಸ್ಟಾಗ್ರಾಂನಲ್ಲಿ ಆಕ್ಟಿವ್. ಇನ್ನು ಕೊಲೆಯಾದ ಮಹಿಳೆ ಇನ್ಸ್ಟಾಗ್ರಾಂನಲ್ಲಿ ಬೇರೆ ಬೇರೆ ಅಕೌಂಟ್ ಹೊಂದಿರೋ ಬಗ್ಗೆ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಅಲ್ಲದೆ ಆಕೆ ಕೆಲಸ ಮಾಡ್ತಾ ಇದ್ದ ಕಡೆ ಕೊನೆಯದಾಗಿ ಕೆಲಸಕ್ಕೆ ಬಂದಿದ್ದು ಯಾವಾಗ, ಆಕೆಯ ಜೊತೆ ಯಾರೆಲ್ಲ ಸಂಪರ್ಕದಲ್ಲಿದ್ರು, ಫೋನ್ ಕರೆ ಬಗ್ಗೆ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಿದ್ದಾರಂತೆ. ಕೊಲೆಯಾದ ಮನೆಯಲ್ಲಿ FSL ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ಸ್ ಭೇಟಿ ಕೊಟ್ಟು ಪರಿಶೀಲಿಸಿದ್ದಾರೆ. ತನಿಖೆ ನಂತರವಷ್ಟೇ ಯುವತಿ ಕಗ್ಗೊಲೆಯ ಕಾರಣ ಏನು ಅನ್ನೋದು ಹೊರಬೀಳಲಿದೆ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇನ್ನು ತಿರುಪತಿ ತಿಮ್ಮಪ್ಪನ ಪ್ರಸಾದ ಅಂದ್ರೆ ಅದಕ್ಕೆ ಕೋಟಿ ಕೋಟಿ ಭಕ್ತರಿದ್ದಾರೆ. ಇಂಥ ಲಡ್ಡು ಬಗ್ಗೆ ಟೀಕೆ ವ್ಯಕ್ತವಾಗಿದ್ದ ತಡ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ಗೆ ಇಳಿತು. ತಿಮ್ಮಪ್ಪನ ಸನ್ನಿಧಿಯಲ್ಲಿ ಲಡ್ಡು ತಯಾರಿಕೆ ಹೇಗಿರುತ್ತೆ, ಏನೆಲ್ಲ ಬಳಕೆ ಆಗುತ್ತೆ ಅನ್ನೋದರ ಕುರಿತು ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಅಪವಿತ್ರವೇ ತಿಮ್ಮಪ್ಪನ ಪ್ರಸಾದ. ಸಿಹಿ ಲಡ್ಡು ಸುತ್ತ ಕಹಿ ವಿವಾದ. ತಿರುಪತಿ ಗ್ರೌಂಡ್ಗೆ ರಿಪಬ್ಲಿಕ್ ಕನ್ನಡ. ಆ ತಿರುಪತಿ ತಿಮ್ಮಪ್ಪನ ಭಕ್ತ ಕೋಟಿ ಅಷ್ಟಿಷ್ಟಲ್ಲ. ಪವಿತ್ರ ಸ್ಥಳಕ್ಕೆ ಭೇಟಿ ಕೊಟ್ಟ ಭಕ್ತರು ಲಡ್ಡು ಪ್ರಸಾದ ಇಲ್ಲದೆ ವಾಪಸ್ ಬರೋಲ್ಲ. ತಿಮ್ಮಪ್ಪನ ಲಡ್ಡು ಪ್ರಸಾದ ಅಂದ್ರೆ ಇಂದಿಗೂ ಹಣೆಗೆ ಒತ್ತಿಕೊಂಡು ತಿನ್ನೋ ಭಕ್ತರಿದ್ದಾರೆ. ಇಂತಹದರ ಮಧ್ಯೆ ಲಡ್ಡು ಬಗ್ಗೆನೇ ವಿವಾದ ಸ್ಫೋಟಗೊಂಡಿದೆ. ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ತೋರಿಸ್ತಾ ಇರೋದು ಲಡ್ಡು ತಯಾರು ಮಾಡುವಂತ ಜಾಗ. ಇದು ಲಡ್ಡು ತಯಾರಾಗುವಂತ ಜಾಗ. ಈ ಲಡ್ಡು ತಯಾರಾಗುವಂತ ಜಾಗದಲ್ಲಿ ನೀವು ಗಮನಿಸ್ತಾ ಇದ್ದೀರಲ್ಲ, ದನದ ಮಾಂಸದ ಕೊಬ್ಬು, ಅದರ ಜೊತೆಗೆ ಹಂದಿ ಮಾಂಸದ ಕೊಬ್ಬನ್ನ ಬಳಸ್ತಾ ಇದ್ದಾರೆ ಅನ್ನೋದು ದೊಡ್ಡ ಸುದ್ದಿ ಆಗಿತ್ತು.
ಆ ಲಡ್ಡು ತಯಾರಾಗುವಂತ ಜಾಗದಲ್ಲಿ ನಾವಿದ್ದೀವಿ. ತಿರುಪತಿ ಲಡ್ಡು ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬು, ಮೀನಿನ ಎಣ್ಣೆ ಬಳಸಿರೋದು ಬೆಳಕಿಗೆ ಬಂದಿದೆ. ಇದರ ಬೆನ್ನಲ್ಲೇ ಗ್ರೌಂಡ್ಗೆ ಇಳಿದ ರಿಪಬ್ಲಿಕ್ ಕನ್ನಡ ರಿಯಾಲಿಟಿಯನ್ನ ಭಕ್ತರ ಎದುರು ತೆರೆದಿಡುವ ಕೆಲಸ ಮಾಡಿದೆ. ಈ ರೀತಿಯ ಸ್ಟ್ರೀಮ್ಗಳ ಮೂಲಕ ಲಡ್ಡು ತಯಾರಾಗಿ ಬಂದಂತಹ ಈ ಟ್ರೇ ವಾಶ್ ಆಗೋದನ್ನ ಗಮನಿಸ್ತಾ ಇದ್ದೀರಿ. ತಿರುಪತಿಯ ತಿಮ್ಮಪ್ಪನ ಭಕ್ತರಲ್ಲಿ ಇರುವಂತ ಆತಂಕ ಏನು ಅಂತ ಕೇಳಿದ್ರೆ, ತಿರುಪತಿಯ ಈ ಪವಿತ್ರವಾದಂತ ಲಡ್ಡುವಿನಲ್ಲಿ ದನದ ಮಾಂಸದ ಒಂದು ಕೊಬ್ಬನ್ನ ಬಳಸ್ತಾರೆ ಅನ್ನೋದು. ಇನ್ನು ತಿರುಪತಿಯಲ್ಲಿ ಒಂದು ದಿನಕ್ಕೆ 8 ಲಕ್ಷ ಲಡ್ಡುಗಳನ್ನ ತಯಾರಿ ಮಾಡಲಾಗುತ್ತೆ. ಅದನ್ನ ತಯಾರಿಸಿದ ಟ್ರೇಗಳನ್ನ ಆಗಿಂದಾಗ್ಲೇ ಸ್ವಚ್ಛಗೊಳಿಸಲಾಗುತ್ತೆ. 8 ಲಕ್ಷ ಲಡ್ಡನ್ನ ತಯಾರು ಮಾಡ್ತಾರೆ. ಸುಮಾರು 620 ಬಾಣಸಿಗರು ಲಡ್ಡನ್ನ ತಯಾರು ಮಾಡ್ತಾರೆ. ಲಡ್ಡು ಬಾಯ್ಲ್ಡ್ ಆದ ನಂತರ ಈ ಟ್ರೇ ಅನ್ನ ವಾಶ್ ಮಾಡುವಂತ ಜಾಗ ಇದು ನೋಡಿ. ಟ್ರೇ ಅನ್ನ ವಾಶ್ ಮಾಡುವಂತ ಜಾಗ ಹೇಗೆ ನಡೆಯುತ್ತೆ ಅದು ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸದ್ಯ ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ತಯಾರಿಸೋ ಲಡ್ಡುಗೆ ರಾಜ್ಯದಿಂದ ನಂದಿನಿ ತುಪ್ಪ ಪೂರೈಕೆ ಮಾಡಲಾಗ್ತಿದೆ. ಆ ಮೂಲಕ ಪಾವಿತ್ರ್ಯತೆ ಕಾಪಾಡಿಕೊಳ್ಳೋ ನಿಟ್ಟಿನಲ್ಲಿ ಟಿಟಿಡಿ ದಿಟ್ಟ ಹೆಜ್ಜೆ ಇಟ್ಟಿದೆ. ಈಗ ಕರ್ನಾಟಕದ ನಂಬರ್ 1 KMF ನ ನಂದಿನಿ ತುಪ್ಪವನ್ನ ಬಳಸಿ ಈಗ ಮತ್ತೆ ಆ ಪಾವಿತ್ರ್ಯತೆಯನ್ನ ಕಾಪಾಡ್ತಾ ಇದ್ದಾರಲ್ಲ, ಟ್ರೇಗಳಲ್ಲಿ ಹಾಕಿ ಭಕ್ತರಿಗೆ ಪವಿತ್ರ ಪ್ರಸಾದವಾಗಿ ಇಲ್ಲಿ ತಿರುಪತಿಯಲ್ಲಿ ನೀಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಲಕ್ಷ್ಮಿ ಜೊತೆ ನಾನು ರಂಜಿತ್ ಶ್ರೀ, ರಿಪಬ್ಲಿಕ್ ಕನ್ನಡ, ತಿರುಪತಿ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಬಂಧಿತನಾಗಿ 100 ದಿನ ಪೂರೈಕೆಯಾಗಿದೆ. ಇದೀಗ ಜಾಮೀನಿಗಾಗಿ ದಾಸ ಕೋರ್ಟ್ ಮೆಟ್ಟಿಲೇರಿದ್ದು ಬೇಲ್ ಸಿಗುತ್ತಾ ಅನ್ನೋದೇ ಕುತೂಹಲ ಮೂಡಿಸಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಜಾಮೀನಿಗಾಗಿ ಕೋರ್ಟ್ ಮೆಟ್ಟಿಲೇರಿದ ಜಗ್ಗು. 100 ದಿನದ ಬಳಿಕ ಬೇಲ್ಗೆ ಭೂಪತಿ ಅರ್ಜಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪೊಲೀಸ್ ಠಾಣೆ ಹತ್ತಿದ್ದಾಯ್ತು. ಪರಪ್ಪನ ಅಗ್ರಹಾರ ನೋಡಿದ್ದೂ ಆಯ್ತು. ರಾಜಾತಿಥ್ಯದ ಬಳಿಕ ಬಳ್ಳಾರಿ ಜೈಲಿನ ಆ ವೈಭೋಗ ಅನುಭವಿಸಿದ್ದೂ ಆಯ್ತು. ಜೈಲು ಬಂದಿಯಾಗಿ 100 ದಿನ ಪೂರೈಸಿದ ಬಳಿಕ ದಾಸ ಜಾಮೀನಿಗಾಗಿ ಕೋರ್ಟ್ ಮೆಟ್ಟಿಲೇರಿದ್ದಾನೆ. ಎಷ್ಟು ದಿನ ಸುಮ್ಮನಿದ್ದ ದರ್ಶನ್ ವಕೀಲರ ಸಲಹೆ ಮೇರೆಗೆ ಕೊನೆಗೂ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಕಾಟೇರನ ಪರವಾಗಿ ವಕೀಲ ಸುನಿಲ್ ಬೇಲ್ಗೆ ಅಪ್ಲೈ ಮಾಡಿದ್ದಾರೆ. ಮೊನ್ನೆ ವಕಾಲತಿಗೆ ದರ್ಶನ್ ಸಹಿ ಹಾಕಿ ಕಳುಹಿಸಿದ್ದ. ನಿನ್ನೆ ದಾಸನ ವಕೀಲರು 57ನೇ CCH ನ್ಯಾಯಾಲಯಕ್ಕೆ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ದಾರೆ. ನಾಳೆ ದಾಸನ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. 100 ದಿನ ದಾಟಿದ ಮೇಲೆ ದರ್ಶನ್ ಜಾಮೀನಿಗೆ ಅರ್ಜಿ ಹಾಕಿದ್ದು ಯಾಕೆ? ದರ್ಶನ್